ಪಾಂಡವಪುರ ಹೆದ್ದಾರಿ ಪಕ್ಕದಲ್ಲಿ ಹಿರೇಮರಳಿ ಗ್ರಾಮಕ್ಕೆ ತೆರಳುವ ಮಾರ್ಗದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಮಹಾದ್ವಾರವನ್ನು 25/1/2026 ಶುಭ ದಿನ ಭಾನುವಾರ ರಥಸಪ್ತಮಿ ಎಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಟೇಪ್ ಕತ್ತರಿಸಿ ಲೋಕಾರ್ಪಣೆಗೊಳಿಸಿದರು. ಮುಂಜಾನೆ ಗ್ರಾಮಕ್ಕೆ ಬಂದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರನ್ನು ಬೆಂಗಳೂರಿನ ಉದ್ಯಮಿ ಹಿರೇಮರಳಿ ಗ್ರಾಮದ ಎನ್ ಕುಮಾರ್ ರವರು ಗ್ರಾಮದ ಯಜಮಾನರು ಗ್ರಾಮಸ್ಥರ ಜೊತೆಗೂಡಿ ತಾವೇ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿರುವ ಬೃಹತ್ ಆಕಾರದ ವಿಶೇಷ ಶ್ರೀ ಕೈಲಾಸೇಶ್ವರ ಪ್ರತಿಮೆಗೆ ಹೂವಿನ ಮಾಲೆಯನ್ನು ಹಾಕಿ ಪೂಜೆಯನ್ನು ನೆರವೇರಿಸಿ ಶಾಸಕ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರಿಗೆ ಬೃಹತ್ ಆಕಾರದ ಹಾರವನ್ನು ಹಾಕಿ ಸ್ವಾಗತಿಸಿದರು. ನಂತರ ಶಾಲೆಯ ಮಕ್ಕಳು ಹಾಗೂ ಮಹಿಳೆಯರು ಮಂಗಳ ವಾದ್ಯದೊಂದಿಗೆ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಮೀಸಲು ನೀರಿನ ಕಳಸದೊಂದಿಗೆ ಗೋಮಾತೆಗಳ ಜೊತೆ ಮೆರವಣಿಗೆಯ ಮುಖಾಂತರ ಗ್ರಾಮದ ಶಕ್ತಿ ದೇವತೆಗಳಿಗೆ ಪೂಜೆ ಸಲ್ಲಿಸಿ ಗ್ರಾಮದಿಂದ ನೂತನವಾಗಿ ನಿರ್ಮಿಸಿರುವ ಮಹಾದ್ವಾರದವರೆಗೂ ಕಾಲ್ನಡಿಗೆಯಲ್ಲಿ ಬಂದು ಹೋಮ ಹವನ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ ಮಾಜಿ ಶಾಸಕರಾದ ದಿವಂಗತ KS ಪುಟ್ಟಣ್ಣಯ್ಯ ರವರ ಸವಿ ನೆನಪಿಗಾಗಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರು ಕೊಡುಗೆಯಾಗಿ ನಿರ್ಮಿಸಿಕೊಟ್ಟಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಹಾದ್ವಾರವನ್ನು ಟೇಪ್ ಕತ್ತರಿಸುವ ಮುಖಾಂತರ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬೇವಿನಕುಪ್ಪೆ, ಬನಘಟ್ಟ, ಹೊಸೂರು, ಬೀರಶೆಟ್ಟಹಳ್ಳಿ ಹಾಗೂ ಅಕ್ಕಪಕ್ಕದ ಊರಿನ ಯಜಮಾನರುಗಳು, ಗ್ರಾಮಸ್ಥರುಗಳು, ಹಿರೇಮರಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಾಂಡವಪುರ PLD ಬ್ಯಾಂಕ್ ಅಧ್ಯಕ್ಷರು, KEB ಇಲಾಖೆ, ಇನ್ನು ಹಲವು ಇಲಾಖೆ ಅಧಿಕಾರಿಗಳು, ಪಾಂಡವಪುರ ತಾಲೂಕಿನಾದ್ಯಂತ ಸಾರ್ವಜನಿಕರು, ಮುಖಂಡರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
पंचायती यजमानरू गाणदसूर यजमानरू बेवनकुप्पे यजमानरू बनगट्टದ ಯಜಮಾನರು ಬೆಳಕು ಪೂಜಾ ಹೋಮ ಪ್ರಾರಂಭ शशिला माघमासे शुक्लपक्षे रथसप्तम्यां प्रारंभोत्सव कार्यं ग्रामजन सहित मुख्य पदाधिकारी ದರ್ಶನ್ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮದ ಸಹಕಾರದೊಂದಿಗೆ ಅಂತ ಕೇಳ್ಕೊಳ್ತಕ್ಕಂಥದ್ದು ಪ್ರಾರ್ಥನೆ ಮಾಡಿಕೊಳ್ಳಿ. ಅಸ್ಯ ಯಜಮಾನಸ್ಯ ಚ ನಾನಾ ಗೋತ್ರೇಭ್ಯೋ ನಾನಾನಾಮೇಭ್ಯೋ ನಾನಾ ನಕ್ಷತ್ರೇಭ್ಯಃ ಕ್ಷೇಮಸ್ಥೈರ್ಯವೇದವಿದ್ಯಾಯುರಾರೋಗ್ಯೈಶ್ವರ್ಯಾರ್ಥಕಾ ಮೋಕ್ಷೇಶ್ವರ್ಯಾಸಿಭ್ಯಃ ಪೂರ್ವಾಷಾಢ ನಕ್ಷತ್ರೇ ಧನುರ್ವಾಢೋ ಜಾತಸ್ಯಾಃ ಸುಮಕಾಂತಾಯಾಃ. ಹಿರಿ ಮರಳಿ ಗ್ರಾಮದ ಬಹುದಿನದ ಒಂದು ಆಸೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಹಾದ್ವಾರ. ಈ ಮಹಾದ್ವಾರ ಆಗಬೇಕು ಅಂತೇಳಿ ಸುಮಾರು 10 ವರ್ಷಗಳಿಂದಲೂ ನಾವು ಯಜಮಾನರು ಮತ್ತು ಗ್ರಾಮಸ್ಥರು ಬಹಳ ಆಸೆ ಪಟ್ಟಿದ್ವಿ. ಇದನ್ನು ನಾವು ಕಾಲುವೆ ಹತ್ರ, ದೊಡ್ಡ ಕಾಲುವೆ ಹತ್ರ
ಮಾಡಬೇಕು ಮಹಾದ್ವಾರನ ಶ್ರೀ ವೀರಭದ್ರ ಸ್ವಾಮಿದ ಅಂತೇಳಿ ನಾವು ಪ್ರಯತ್ನ ಪಟ್ವಿ. ಆದರೆ ಜ್ಯೋತಿಷ್ಯಗಳ ಪ್ರಕಾರ, ಶಾಸ್ತ್ರದ ಪ್ರಕಾರ ನಮ್ಮ ಈ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಮಾಡಬೇಕು ಅಂತೇಳಿ ಶಾಸ್ತ್ರ ಬಂದದ್ರಿಂದ ನಾವು ಈ ಮುಖ್ಯ ರಸ್ತೆಯ ನಾಗಮಂಗಲ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಹಾದ್ವಾರದ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಇವತ್ತು ಅದರ ಪೂಜಾ ಕೈಕಾರ್ಯ ನಡೀತಾ ಇದೆ. ಇದು ನಮ್ಮ ಗ್ರಾಮದ ಪುಣ್ಯದ ಕೆಲಸ. ಏಕೆಂದರೆ ನಾನು ಗ್ರಾಮದಲ್ಲಿ ಈಗ 1 ವರ್ಷ ಆಯಿತು. ಲಕ್ಷ್ಮೀದೇವಿ ದೇವಿರಮ್ಮನ ಹಬ್ಬ ಆಗಿ 1 ವರ್ಷ, ಜನವರಿಗೆ ಫೆಬ್ರವರಿಗೆ 1 ವರ್ಷ ಆಯಿತು. ತದನಂತರ ಈ ಒಂದು ದೊಡ್ಡ ಮಹತ್ ಕಾರ್ಯ ನಡೀತಾ ಇದೆ. ಈ ಮಹತ್ ಕಾರ್ಯ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಹಾದ್ವಾರದ ಉದ್ಘಾಟನೆ. ಈ ಒಂದು ಮಹಾದ್ವಾರವನ್ನು ನಾವು ಗ್ರಾಮದಲ್ಲಿ ಎಲ್ಲ ಯಜಮಾನರು, ಗ್ರಾಮಸ್ಥರು ಒಟ್ಟುಗೂಡಿ ಇದನ್ನು ಗ್ರಾಮದಲ್ಲಿ ವಂತಿಕೆ ವಸೂಲಿ ಮಾಡಿ ನಾವು ಈ ಮಹಾದ್ವಾರವನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಕೈಗೊಂಡ್ವಿ. ಆವಾಗ ನಾವು ಎಲ್ಲರೂ ಒಟ್ಟುಗೂಡಿ ನಾವು ಶಾಸಕರನ್ನ ಈ ಉದ್ಘಾಟನೆಗೆ, ಈ ಶಂಕುಸ್ಥಾಪನೆಗೆ ಕರಿಬೇಕು ಅಂತೇಳಿ ಅವರನ್ನು ಮನವಿ ಮಾಡಿಕೊಳ್ಳೋಕ್ಕೆ ಅವ್ರ ಹತ್ರ ಎಲ್ಲ ಗ್ರಾಮಸ್ಥರು ಯಜಮಾನರು ಹೋದಾಗ, ಅಣ್ಣ ಹೀಗೆ ಮಹಾದ್ವಾರವನ್ನು ನಾವು ಇವಾಗ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ, ತಾವು ದಯಮಾಡಿ ಶಂಕುಸ್ಥಾಪನೆಗೆ ಬರಬೇಕು ಅಂತೇಳಿ ಅವರನ್ನು ಮನವಿ ಮಾಡಿಕೊಂಡಾಗ, ಆಗ ಅವರು ಒಂದು ದೊಡ್ಡ ಒಂದು ಉದ್ದೇಶವನ್ನು ಹೊಂದಿದ್ರು. ಏನು ಮಾಡ್ತಾ ಇದ್ದೀರಪ್ಪ, ಮಹಾದ್ವಾರನ ಒಂದು ದೊಡ್ಡದಾಗಿ ನಾಗಮಂಗಲ ಮುಖ್ಯ ರಸ್ತೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂದಾಗ, ಆ ಮಹಾದ್ವಾರಕ್ಕೆ ಎಷ್ಟು ವೆಚ್ಚ ಆಯ್ತದೆ ಅಂತೇಳಿ ನಮ್ಮನ್ನು ಕೇಳಿದ್ರು. ನಾವು ಒಂದು 15 ಲಕ್ಷ ಆಗ್ಬೋದು ಅಣ್ಣ ಆ ಒಂದು ಮಹಾದ್ವಾರದ ಖರ್ಚು. ನಾವು ಊರಿನಲ್ಲಿ ವಂತಿಕೆ ವಸೂಲಿ ಮಾಡಿ ಆ ಕಾರ್ಯವನ್ನು ಮಾಡ್ತೀವಿ, ತಾವು ಬಂದು ಶಂಕುಸ್ಥಾಪನೆಯನ್ನು ಮಾಡಿ ಅಂತೇಳಿ ನಾವು ಮನವಿ ಮಾಡಿಕೊಂಡಾಗ, ಶಾಸಕರು ಭಾಳ ದೊಡ್ಡ ಮನಸ್ಸಿನಿಂದ, ನೋಡಿ ನೀವು ಮಹಾದ್ವಾರವನ್ನು ಮಾಡ್ತಾ ಇದ್ದೀರಿ, ಇದಕ್ಕೆ 15 ಲಕ್ಷ ಖರ್ಚಾಗ್ತದೆ ಅಂತ ಹೇಳಿದ್ದೀರಿ, ನಾನು 8 ಲಕ್ಷವನ್ನು ನಿಮಗೆ ಕೊಡ್ತೀನಿ, ನೀವು ಪ್ರಾರಂಭ ಮಾಡಿ ಅಂತೇಳಿ ಎಲ್ಲ ಯಜಮಾನರಿಗೂ ಯುವಕ ಮಿತ್ರರಿಗೂ ಹೇಳಿದ ತಕ್ಷಣ ನಮಗೆ ಆಶ್ಚರ್ಯ ಆಯಿತು. ಇಂಥ ಒಂದು ದೊಡ್ಡ ಕಾರ್ಯಕ್ಕೆ ಶಾಸಕರು ಕೈ ಜೋಡಿಸಿದ್ರಲ್ಲ ಅಂತೇಳಿ ತುಂಬ ಖುಷಿಯಿಂದ ಬಂದು ನಾವು ಈ ಕಾರ್ಯವನ್ನು ಪ್ರಾರಂಭ ಮಾಡಿದೋ ಅವ್ರಿಗೆ ಗ್ರಾಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ತದನಂತರ ಹೋದ್ವಿ, ಯಾಕೆಂದ್ರೆ ನಾನು ಈ ವಿಚಾರನ ತಮಗೆ ಗೊತ್ತಾಗಬೇಕು, ಹೇಳಲೇಬೇಕು. ಇದನ್ನು ಪ್ರಾರಂಭ ಮಾಡಿದ್ರು ರವಿ ಮತ್ತು ನಮ್ಮ ಯಜಮಾನರು, ನಾವುಗಳು ಎಲ್ಲರೂ ಸೇರಿ, ಗ್ರಾಮದ ಎಲ್ಲರೂ ಸೇರಿ ಈ ಒಂದು ಮಹಾದ್ವಾರವನ್ನು ಪ್ರಾರಂಭ ಮಾಡಿದ್ವಿ. ಅರ್ಧ ಆಯಿತು. ತಿರ್ಗಾ ಅವರು 8 ಲಕ್ಷ ದುಡ್ಡನ್ನು ಕೊಡಬೇಕಾದ್ರೆ ಕರೆದ್ರು. ರವಿಯವರು, ಮಂಜಣ್ಣ, ನಮ್ಮ ಇವರು ಎಲ್ಲನೂ ಕರೆದು ಅದಕ್ಕೆ ಹಣವನ್ನು ಅಂತೇಳಿ ಅವರ ಆಪ್ತ ಸಹಾಯಕರಿಗೆ ಹೇಳ್ಬಿಟ್ಟು ಅಣ್ಣ ಹೋದಾಗ ಪುನಃ ಇನ್ನೂ 8 ಲಕ್ಷ ನಾವು ವಸೂಲಿ ಮಾಡಬೇಕಾಗಿ ಬಂತು ವಂತಿಗೆನ. ಆವಾಗ 13.5 ಲಕ್ಷ ನಾವು ಇದನ್ನು ಗುತ್ತಿಗೆ ಕೊಟ್ಟಿದ್ದೀವಿ ಅಣ್ಣ, ಈ 13.5 ಲಕ್ಷದಲ್ಲಿ ಈಗ ನೀವು 8 ಲಕ್ಷ ಕೊಡ್ತೀವಿ, ಉಳಿಕೆ ಹಣವನ್ನು ನಾವು ವಸೂಲಿ ಮಾಡಬೇಕು ಅಂತಾಗ ಅವರ ದೊಡ್ಡ ಮನಸ್ಸು ಧಾರಾಳ ಹೇಗಿತ್ತು ಅಂದರೆ, ಶ್ರೀ ವೀರಭದ್ರೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ, ಪೂರ್ಣ ಹಣವನ್ನು ನಾನೇ ಕೊಡ್ತೀನಿ, ಈ ಮಹಾದ್ವಾರವನ್ನು ಅದ್ದೂರಿಯಾಗಿ ಉದ್ಘಾಟನೆ ಮಾಡಿ ಶಂಕುಸ್ಥಾಪನೆಯನ್ನು ನಾನು ಮಾಡ್ತಾ ಇದ್ದೀನಿ, ಉದ್ಘಾಟನೆಯನ್ನು ನಾನೇ ಮಾಡ್ತೀನಿ ಅಂತೇಳಿ ಇವತ್ತು ಬಂದು ಆ ವೀರಭದ್ರೇಶ್ವರ ಸ್ವಾಮಿ ಆಶೀರ್ವಾದವನ್ನು ಶಾಸಕರು ತಗೊಂಡು, ನಮ್ಮ ಗ್ರಾಮಸ್ಥರು, ನಮ್ಮ ಪಂಚಾಯಿತಿ ಎಲ್ಲ ಯಜಮಾನರ ಜೊತೆಯಲ್ಲಿ ಪೂಜಾ ಕಾರ್ಯವನ್ನು ಮಾಡಿ ಗ್ರಾಮದಲ್ಲಿ ಪಾದಯಾತ್ರೆಯನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ. ಅದು ನಮ್ಮ ಪುಣ್ಯದ ಕೆಲಸ, ಗ್ರಾಮದ ಪುಣ್ಯದ ಕೆಲಸ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಅವರು ಬಂದು ಇಂಥ ಒಂದು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಆಮೇಲೆ ನಮಗೆ ನಾವು ಹೇಳಲೇಬೇಕು ಅಂತೇಳಿ ಹೊರಟರು. ಆದರೆ ಅವರು ಅನುದಾನನ ಇಲ್ಲಿಗೆ ಹಾಕೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ MLC ಕೈಲಿ ಹಾಕ್ಸ್ತೀನಿ ಅಂತ ಮಾಡೋದಕ್ಕೆ ಹೊರಟರು. ಆಗ ಕೇವಲ 2.5 ಲಕ್ಷ ಬಡ್ಜೆಟ್ ಇತ್ತು ಅವತ್ತಿಗೆ. ಆದರೆ ಆ ಸಂದರ್ಭದಲ್ಲಿ ರವಿಯವರು ಮತ್ತೆ ಅವತ್ತಿನ ತದನಂತರ ಶಾಸಕರ ಜೊತೆ, ಅವತ್ತಿನ ಶಾಸಕರಾದಂಥ ದಿವಂಗತ ಪುಟ್ಟಣ್ಣನವರ ಜೊತೆ ಮಾತಾಡಿ ಇದು ಮಾಡಿಸ್ಬೇಕು ಅಂತ ಹೇಳುವಂಥ ವಿಚಾರ ಅವ್ರು ಮಾತಾಡಿದರು.
ಆದರೆ ಅದು ಕಾರಣಾಂತರ ಮಾಡೋಕ್ಕಾಗಿರಲಿಲ್ಲ. ಈಗ ಪಂಚಾಯತಿ ಅನುದಾನದಲ್ಲಿ ಮತ್ತೆ ಗ್ರಾಮಸ್ಥರೆಲ್ಲ ಸೇರಿ ನಾವು ಕೆಲಸ ಮಾಡಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ಗುತ್ಲಿ ಪೂಜೆಗೆ ಬಂದಾಗ ನಾವೆಲ್ಲ ಯಜಮಾನರು ಶಾಸಕರನ್ನ ದರ್ಶನ್ ಪುಟ್ಟಣ್ಣವ್ರನ್ನ ನೀವು ಮಾಡಿಕೊಡ್ಬೇಕು ಅಂತ ಏನು ಒತ್ತಾಯ ಮಾಡಿ ದಿನ ಬೆಳಗಾದ್ರೆ ಹೋಗಿ ಎಲ್ಲ ಕಡೆ ನಾವು ಮಾತಾಡಿ ಅಪ್ಲಿಕೇಶನ್ ಕೊಟ್ಟು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಗುತ್ಲಿ ಪೂಜೆ ಮಾಡಿ ಬಂದಂತ ಸಂದರ್ಭದಲ್ಲಿ ರವಿ ಮತ್ತೆ ಅವ್ರ ಜೊತೆ ಇರ್ತಕ್ಕಂಥ ರೈತ ಸಂಘದ ಪ್ರಮುಖರು ಪುಟ್ಟಣ್ಣಯ್ಯರನ್ನ ಅವರು ಮಾತಾಡಿದಂಥ ವಿಚಾರನ ಕಿವಿಲ್ ಮಾತಾಡಲಾಗಿ ಅವರು ಇವತ್ತು ಒಪ್ಕೊಂಡು ಈ ಅದ್ಭುತವಾದಂಥ ಇಡೀ ತಾಲೂಕಲ್ಲೇ ನಂಬರ್ 1 ಇವತ್ತು ಆಗಿರ್ತಕ್ಕಂಥ ಒಂದು ಇವತ್ತು ಮಹಾದ್ವಾರ ಉದ್ಘಾಟನೆ ಆಗಿದೆ. ರವಿ ಒಂದು ನಿಮಿಷ. ಅಣ್ಣಾಸೆ ಮತ್ತೆ ನಿನ್ನಾಸೆ ಇಬ್ಬರು ಫೋಟೋ ಕೊಡ್ತೀವಿ ಒಳಗೆ ನಿಲ್ಲಿಸಿ ನೋಡಿ. ನಮ್ಮ ಯಾರಿಗೂ ಹೊಡೆಯಾಗ್ದೇನೆ ಹೂ ಎತ್ತದಂಗೆ ಆರ್ಸ್ ಮಾಡಿಸ್ಕೊಟ್ಟಿರೋದಕ್ಕೆ ಇಬ್ರಿಗೂ ಮಾಡ್ತಾ ಇರ್ತಕ್ಕಂಥ ಉಪ ಕಾಂಟ್ರಾಕ್ಟರ್ ಅಂತ ತಿಳ್ಕೊಂಡ್ಬಿಟ್ರೆ ನಿಜವಾಗ ಕಾಂಟ್ರಾಕ್ಟರ್ ಅಲ್ಲ. ಮಹಾದ್ವಾರ ಉದ್ಘಾಟನೆ ಕಾರ್ಯಕ್ರಮ ನಡೀತಿದೆ. ದೇವರು ಹಿರಿಮಳಿ ಗ್ರಾಮಸ್ಥರು ಮತ್ತು ಹಿರಿಮಳಿ ಪಂಚಾಯತಿ ಮತ್ತು ಸುತ್ತಮುತ್ತ ಬಂದಿರೋಂಥ ಎಲ್ಲ ಗ್ರಾಮಸ್ಥರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ಇಲ್ಲಿ ನೆಲೆಸಿರೋಂಥ ಎಲ್ಲ ಯಜಮಾನರುಗಳು, ಸುತ್ತಮುತ್ತ ಬಂದಿರೋಂಥ ಎಲ್ಲ ಯಜಮಾನರುಗಳು ಹಾಗೂ ಹಿರಿಮಳಿಯ ಯಜಮಾನರುಗಳು ಮತ್ತು ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಂಗಿಯರು ತಾವೆಲ್ಲ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಇದು ನಾನು ಇಲ್ಲಿಗೆ ಗುದ್ಲಿ ಪೂಜೆ ಮಾಡೋಕ್ಕೆ ಅಂತ ಬಂದಾಗ ರವಿಯಣ್ಣವರು ಮತ್ತು ಇನ್ನು ಎಲ್ಲ ಗ್ರಾಮಸ್ಥರು, ತಂದೆಯವರು ಇದನ್ನು ಮಾಡಿಸ್ಕೊಡ್ತೀವಿ ಅಂತ ಹೇಳಿದರು ಅಂತ ನನಗೆ ವಿಷಯ ಗೊತ್ತಾಯಿತು. ಅದಾದ ತಕ್ಷಣ ಈ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂತ ಯಾವಾಗ ಮಾತಾಡಿದ್ರು ಅವಾಗ ಈ ಕೆಲಸನ ನಾವು ಮಾಡಿಸ್ಕೊಡ್ತೀವಿ ಅಂತ ನಿಮ್ಮ ಜೊತೆ ನಿಂತ್ಕೊಂಡು ಇವ್ರುಗಳೆಲ್ಲ ನಾನೇನು ಆ್ಯಕ್ಚುಲಿ ಏನೂ ಕೆಲಸ ಮಾಡಿಲ್ಲ, ನೀವುಗಳೆಲ್ಲ ನಿಂತ್ಕೊಂಡು ಊರವರು ಮಾಡಿರೋದಕ್ಕೋಸ್ಕರ ಈ ದ್ವಾರ ಆಗಿರೋದು ಅಂತ ನಾನಾದರೂ ಭಾವಿಸ್ತೀನಿ. ನಿಮಗೆಲ್ಲರಿಗೂ ಈ ಒಂದು ಕೆಲಸ ಮಾಡಿರೋದಕ್ಕೆ ಧನ್ಯವಾದಗಳನ್ನು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದು ಮಂಜಣ್ಣ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಆ ಒಂದು ವಿಷಯನೇ ದಯವಿಟ್ಟು ನಾವು ಇನ್ನೂ ಹೆಚ್ಚಾಗಿ ನಾವು ಮಾಡ್ಕೋಬೇಕಾಗಿದೆ. ಈಗ ಚುನಾವಣೆಗಳು ಬರ್ತದೆ, ಹೋಯ್ತದೆ, ಗೆಲ್ತೀವಿ, ಸೋಲ್ತೀವಿ, ಎಲ್ಲರೂ ಇದ್ದೇ ಇರ್ತೀವಿ, ಎಲ್ಲ ಪಕ್ಷದವರು ಇದ್ದೀವಿ. ಇಲ್ಲಿ ಅಭಿವೃದ್ಧಿ ಮಾಡಬೇಕು, ಊರನ್ನ ಬೆಳೆಸ್ಕೋಬೇಕು. ಅದ್ರ ಜೊತೆಗೆ ಇನ್ನೂ ಒಂದು ಆಲೋಚನೆನ ನಿಮ್ಮ ತಲೆಯಲ್ಲಿ ಹಾಕೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮೂರಲ್ಲಿ ಸಂಪನ್ಮೂಲಗಳೇನವೆ ಅದನ್ನು ಬಳಸ್ಕೊಂಡು ನಾವು ಹೆಂಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೋಬೇಕು, ನಾವು ನಮ್ಮ ಬದುಕನ್ನು ಯಾವ ಥರ ಕಟ್ಕೋಬೇಕು ಅನ್ನೋದ್ರ ಬಗ್ಗೆನೂ ದಯವಿಟ್ಟು ಆಲೋಚನೆ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತೀವಿ. ಯಾಕೆಂದರೆ ಈಗೇನಾಗ್ತಾಯಿದೆ, ಈಗ ನಿಮಗೆ ಗೊತ್ತಿರೋಂಥದ್ದು, ನಾವೆಲ್ಲ ಎಲ್ಲ ಹಳ್ಳಿಗಳಿಂದನೂ ಊರು ಬಿಟ್ಟು ಈಚೆ ಹೋಗ್ತಾ ಇದ್ದೀವಿ. ಊರಲ್ಲೇ ಇದ್ಕೊಂಡು ನಾವು ನಮ್ಮ ಬದುಕನ್ನು ಯಾವ ಥರ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ಏನು ವ್ಯವಸಾಯದಿಂದ ನಾವೇನು ಬೆಳೆ ಬೆಳಿತೀವಿ ಅದರದ್ದು ಉಪ ಉತ್ಪನ್ನಗಳನ್ನು ನಾವು ಇಲ್ಲಿ ಲೋಕಲಲ್ಲೇ ಯಾವ ಥರ ನಾವು ಮಾಡಬೇಕು, ಅದನ್ನು ಮಾಡೋದ್ರಿಂದ ನಮಗೆ ನಮ್ಮ ಬದುಕನ್ನು ಇಲ್ಲೇ ಆರ್ಥಿಕದ ಗುಣಮಟ್ಟನ ನಾವು ಮೇಲೆ ಹೆಚ್ಚಿಸೋಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆನೂ ತಾವುಗಳೆಲ್ಲ ಒಗ್ಗಟ್ಟಾಗಿ ನಾವೇನು ಹೊಸದಾಗಿ ಮಾತಾಡ್ತಾ ಇಲ್ಲ, ಹಿಂದೆ ಏನು ಮಹಾತ್ಮ ಗಾಂಧಿ ಅವ್ರ ಕನಸೇನಿತ್ತು, ಸ್ವಾವಲಂಬಿ ಜೀವನನ ಕಟ್ಕೋಬೇಕು, ಸ್ವಾವಲಂಬಿ ಹಳ್ಳಿಗಳಾಗಬೇಕು ಅಂತ ಏನು ಕನಸಿತ್ತು, ಆ ಒಂದು ಕನಸು ಬಗ್ಗೆ ನಾವುಗಳು ಆಲೋಚನೆ ಮಾಡಿ ಬೇರೆ ಕಡೆನೂ ಕೆಲಸ ಮಾಡ್ತೇವೆ. ನಾವೆಲ್ಲ ಒಗ್ಗಟ್ಟಾಗಿ ಏನು ಸಮಿತಿ ಏನಿದ್ದೀರಿ ತಾವೆಲ್ಲ ಒಗ್ಗಟ್ಟಾಗಿದ್ದರೆ ಅದನ್ನು ಒಂದು ಮಟ್ಟಕ್ಕೆ ತರ್ಬೋದು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋದ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟು ಈ ಪೂಜೆ ನಡೆಸ್ತಿರೋದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಬೇಂಕುಪ್ಪ ಪನ್ಗಟ್ಟ ಯಜಮಾನ ದಯಮಾಡಿ ನಾರಾಯಣಪುರ ಆಳ್ವಳ್ಳಿ ಅವ್ರು ಹೇಳಿ ಅರವಿಂದ್ ರಾಘವ್ ಮನೆಗೆ ಹೋಗೋಕ್ಕೆ ಇನ್ನಿಬ್ರು ಅಲ್ಲೇ ಅನೌನ್ಸ್ ಮಾಡಿದ್ರು 25-20 ಸಾವಿರ. ಇನ್ನು ಕೆಲಸನ ಯಜಮಾನರು ಜಾಗ ಎಲ್ಲ ಗುರ್ತಾಕಿದ್ದಾರೆ. ಸೂಕ್ತವಾದಂತ ಸಂದರ್ಭದಲ್ಲಿ ಈ ಆರ್ಚ್ ಕೆಲಸ ಎಲ್ಲ ಮುಗಿಲಿದ್ರು, ಇದಾದ್ಮೇಲೆ ಕೆಲಸ ಪ್ರಾರಂಭ ಮಾಡ್ತಾರೆ. ಅವ್ರು ಇದನ್ನೆಲ್ಲ ಪರವಾಗಿ ಶುಭ ಕೊಡ್ತಾರೆ. ಒಂದು ವರ್ಷದಲ್ಲಿ ಹಬ್ಬ ಮಾಡ್ತಕ್ಕಂಥ ಕೆಲಸ ಈಗ ಮಧ್ಯಂತರ ಆರ್ಚ್ ಕೆಲಸ ಆಗಿದೆ. ಇನ್ನು ಮುಂದುವರೆದ ಕಾಮಗಾರಿ
ಹಿರೇಮಲೆ ಗ್ರಾಮದಲ್ಲಿರ್ತಕ್ಕಂಥ ಕೋಟಿಯ ಕಲ್ಲಿನ ದೇವಸ್ಥಾನ ತಾವಾಗಲೇ ಎಸ್ಟಿಮೇಟ್ ಮಾಡಿಸಿದಿರಿ. ಅದನ್ನ ಸಂಪೂರ್ಣ ಆಗಬೇಕು ಅಂತಂದ್ರೆ ಒಂದು ಸಮಿತಿ ಮಾಡಿ ಅವ್ರ ಜವಾಬ್ದಾರಿ ಕೊಡಬೇಕು ಅಂತೇಳಿ ವಿಶ್ವ ಅಧಿಸ್ತ್ರಿಯೋಧಿಕ ಪೂರ್ವಪ್ರ ಅಮರ್ತ್ಯ ನಿವತೋಷ ಸಂವೇದ್ಯ ಯಕ್ಷೇಣ ವಸುಬಿಂಬಯಾ ನಿಗ್ರಾಮ ಸೋನಿಪಕ್ಷಪಕ್ಷಿಣಾ ಕೃಷ್ಣೇನ ಸಚ್ಚಿದರ್ಪಿಣಾ ತ್ರಿಗಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಓಂ ಬಾಹುಭ್ಯಾಮತೇ ನಮಃ ಯಾದೇಶ ಶಿವತಮಾ ಶಿವಂ ಭಗೋವತೇದನಃ ಅತಕೇತ್ವದು ಶಿವಾಶರವ್ಯ ಯಾತವತ ಯಾದವ ರುದ್ರಮೃಡಯ. ಅಲ್ಲಿ 2 ಒಂಬಾಳೆ ಆಯ್ತು ತಗೊಳ್ಳಿ, ಅಲ್ಲಿ 2 ಒಂಬಾಳೆ ಆ ಕಡೆ ಒಂದಿನ ಒಂಬಾಳೆ Kita